ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಗ್ಗೆ ಭರ್ಜರಿ ಅಪ್ಡೇಟ್ ಒಂದು ಬಂದಿದೆ. ಪದೇ ಪದೇ ಆತನ ಪುರುಷತ್ವ ಪರೀಕ್ಷೆಯನ್ನು ಮಾಡಿದ್ದಾರೆ ಎಸ್ ಐ ಟಿ. ಈತ ಹೇಗೆ ಉಳಿದವರನ್ನೆಲ್ಲ ಬೆತ್ತಲು ಮಾಡಿ ವಿಡಿಯೋ ಮಾಡ್ತಾ ಇದ್ನೋ ಇವನನ್ನು ಕೂಡ ಬೆತ್ತಲು ಮಾಡಿ ವಿಡಿಯೋ ಮಾಡಿದ್ದಾರೆ ಅವರು. ಪುರುಷತ್ವ ಪರೀಕ್ಷೆ ಅವತ್ತೆಲ್ಲ ಮುಜುಗರ ಆಗದವನಿಗೆ, ಉಳಿದವರನ್ನೆಲ್ಲ ಬೆತ್ತಲೆ ತೋರಿಸುವಾಗ ಮುಜುಗರ ಆಗದವನಿಗೆ ತನ್ನನ್ನು ಬೆತ್ತಲೆ ಮಾಡಿ ಪೊಲೀಸರು ಶೂಟಿಂಗ್ ಮಾಡುವಾಗ ಮುಜುಗರ ಶುರುವಾಗಿದೆ. ಪುರುಷತ್ವ ಪರೀಕ್ಷೆಯ ವರದಿಯು ವಿಶೇಷ ತನಿಖಾ ತಂಡ ಅಂದರೆ SIT ಕೈ ಸೇರಿದೆಯಂತೆ. ಮಹಿಳೆಯರೊಂದಿಗೆ ಲೈಂಗಿಕ ಸಂಪರ್ಕ ಅವರು ಸಮರ್ಥರಿದ್ದಾರೆ ಎಂಬ ಅಂಶ ದೃಢಪಟ್ಟಿದೆ. ಅದರಲ್ಲೇನು ಮಹಾ ಅಂತ ನೀವು ಕೇಳ್ಬೋದು. ಕೇಸ್ ಒಮ್ಮೊಮ್ಮೆ ಇಲ್ಲೇ ಬಿದ್ದೋಗ್ಬಿಡುತ್ತದೆ. ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಬಂದುಬಿಡ್ತದೆ, ಆತನಿಗೆ ಆ ಸಾಮರ್ಥ್ಯ ಇಲ್ವಂತೆ ಅಂತೇಳಿ ಕೇಸ್ ಬಿದ್ದೋಗ್ಬಿಡ್ತದೆ. ಹಾಗಾಗಿ SIT ಅವರು ಕೂಡ ತುಂಬ ತಲೆ ಓಡಿಸ್ತಾರೆ. ಏನೆಲ್ಲ ಮಾಡಬೇಕು ಮೊದಲೇ ಮಾಡಿಟ್ಟು ಸರ್ಟಿಫಿಕೇಟ್ ರೆಡಿ ಮಾಡಿಟ್ಟಿರ್ತಾರೆ. ಇನ್ನು ಬನ್ನಿ, ಆ ಪರೀಕ್ಷೆ ಪಾಸಾಗಿದ್ದಾರೆ ಹೇಗೆ? ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ಪ್ರಜ್ವಲ್ ರೇವಣ್ಣ, ಪ್ರಜ್ವಲ್ಗೆ ಪುರುಷತ್ವ ಪರೀಕ್ಷೆ ನಡೆಸಿದ SIT ಟೀಮ್ ಮೂರು ಬಾರಿ ಮಾಡಿದರು. ಈ ಹಿಂದೆ ನಿಮಗೆ ಬಿಡದೆ ನಿತ್ಯಾನಂದನಿಗೆ ಅದೇ ಥರ ಪುರುಷತ್ವ ಪರೀಕ್ಷೆ ಆಗಿತ್ತು. ಇದೀಗ SIT ಕೈ ಸೇರಿದಂತೆ ಪ್ರಜ್ವಲ್ ಪುರುಷತ್ವ ಪರೀಕ್ಷೆ ವರದಿ. ಕೆಲ ದಿನಗಳ ಹಿಂದೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಪುರುಷತ್ವ ಪರೀಕ್ಷೆ ಮಾಡಿದಾಗ ಈತನಿಗೆ ಪದೇ ಮಾಡಿದಾಗ ಒಂದು ರೀತಿಯಲ್ಲಿ ಮುಜುಗರ ಆಯ್ತಂತೆ. ಕೋರ್ಟಲ್ಲೂ ಕೂಡ ಹೇಳಿದ್ನಂತೆ, ನನಗೆ ಮುಜುಗರ ಆಗ್ತಾ ಇದೆ, ಪುರುಷತ್ವ ಪರೀಕ್ಷೆ ಮಾಡ್ತಾ ಇದ್ದಾರೆ, ಎಲ್ಲ ತೆಗಿಸ್ತಾ ಇದ್ದಾರೆ, ಬೆತ್ತಲು ಮಾಡ್ತಾ ಇದ್ದಾರೆ. ಯಾಕೆ ಅವತ್ತು ನೆನಪಿರಲಿಲ್ವಾ? ಅವತ್ತು ಆ ಹೆಣ್ಣುಮಕ್ಕಳನ್ನು, ಆ ಅಜ್ಜಿಯನ್ನು, ಕೆಲಸದವ್ರನ್ನ ಮಾಡಿದ್ದುಣ್ಣು ಅನ್ನೋದು ಇದಕ್ಕೆ. ಈಗ ವರದಿ ಬಂದು ಲೈಂಗಿಕ ಸಂಪರ್ಕ ಬೆಳೆಸಲು ಪ್ರಜ್ವಲ್ ರೇವಣ್ಣ ಸಮರ್ಥನಿದ್ದಾನೆ ಅನ್ನುವಂಥ ವರದಿ ವೈದ್ಯರು ನೀಡಿದ್ದಾರೆ. SIT ಬಳಿ ಇದೆ. ಇದು ಕೂಡ ಪ್ರಜ್ವಲ್ಗೆ ಶಿಕ್ಷೆ ಆಗೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಯಾಕಂದರೆ ಆ ಒಂದು ಕೇಸಲ್ಲಿ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಕೇಸ್ ಹಿಂಗೆಲ್ಲ ಆಗ್ಬಿಡುತ್ತೆ. ನೀವು ಕೇಳ್ಬೋದು ನಮ್ಮನ್ನು, ಅದನ್ನೇನು ಫಾಲೋಅಪ್ ಮಾಡಿದ್ರಾ, ಮತ್ತೊಂದು ಫಾಲೋಅಪ್ ಮಾಡಿದ್ರೆ ಇನ್ನೊಂದು ಸುದ್ದಿ ಬಂದಾಗ ನಾವು ಆ ಸುದ್ದಿ ಹಿಂದೆ ಹೋಗ್ತೀವಿ. ನಮ್ಮನ್ನು ನೀವು ಕೇಳ್ತಾ ಇರ್ತೀರ, ಅದೇನಾಯಿತು ಅವತ್ತು ಅಷ್ಟೆಲ್ಲ ಮಾತಾಡಿದ್ರಿ ಅಂತ. ಆ ಪರಿಸ್ಥಿತಿ ಆ ಥರ ಇರುತ್ತೆ. ಆದರೂ ಎಷ್ಟು ಸಾಧ್ಯವೋ ಅದನ್ನು ಮಾಡ್ತಾನೆ ಇರ್ತೀವಿ. ಇದರ ನಡುವೆ ಪ್ರಜ್ವಲ್ ರೇವಣ್ಣ ನೋಡಿ ಇನ್ನೊಂದು ಟೆಸ್ಟ್ ಮಾಡಿಸ್ತಾ ಇದ್ದಾನಂತೆ. ಯಾವ ಟೆಸ್ಟ್ ಗೊತ್ತಾ? HIV ಟೆಸ್ಟ್ ಮಾಡಿಸ್ತಾ ಇದ್ದಾನಂತೆ 4 ತಿಂಗಳಿಗೊಮ್ಮೆ. ಯಾರು? ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಅವರದ್ದು ಎನ್ನಲಾದ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇದೀಗ ಪ್ರಜ್ವಲ್ ರೇವಣ್ಣ ಕುರಿತ ಮತ್ತೊಂದು ವಿಷಯ ಹೊರಕ್ಕೆ ಬಂದಿದೆ. ಪ್ರತಿ 4 ತಿಂಗಳಿಗೊಮ್ಮೆ HIV ಟೆಸ್ಟ್ ಮಾಡಿಸ್ತಾ ಇದ್ದ ಪ್ರಜ್ವಲ್. ಸಾಕಷ್ಟು ಮಹಿಳೆಯರ ಮೇಲೆ ಪ್ರಜ್ವಲ್ ರೇವಣ್ಣ ದೌರ್ಜನ್ಯ ಎಸಗ್ತಾ ಇದ್ದ. ಆಮೇಲೆ ಬಲವಂತವಾಗಿ ಅಸುರಕ್ಷಿತ ಲೈಂಗಿಕ ಸಂಪರ್ಕ ನಡೆಸ್ತಾ ಇದ್ದ ಅಂತ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆಮೇಲೆ ಭಯ ಇದೆ ನೋಡಿ, ಯಾವುದೇ ರೀತಿಯ ಮುಂಜಾಗ್ರತೆ ವಹಿಸದೆ ಅಸುರಕ್ಷಿತವಾಗಿ ಸಂಪರ್ಕ. ಆನಂತರ ಇದೇ ಕಾರಣಕ್ಕೆ HIV ಬರಬಹುದು ಎಂಬ ಆತಂಕ. ಪ್ರತಿ 4 ತಿಂಗಳಿಗೊಮ್ಮೆ HIV ಟೆಸ್ಟ್, ಏಡ್ಸ್ ಟೆಸ್ಟು. HIV ನಂತರದ ರೂಪವೇ ಏಡ್ಸ್ ಆಗೋದು. ಆದರೆ HIV ಡೇಂಜರ್ ಅಲ್ಲ. HIV ಬಂದವರು ಕೂಡ ಅನೇಕರು ಆರಾಮಾಗಿ ಬದುಕಿ ಬಾಳ್ತಾರೆ, ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೋಬೇಕು. ಆದರೆ ಇವನಿಗೆ ಆ ಭಯ ಇತ್ತು, ಯಾರಿಗಾದರೂ HIV ಸೋಂಕಿದ್ರೆ ಅದು ಬಂದಿದ್ರೆ ಅಂದರೆ ತಾನು ಸುರಕ್ಷಿತವಾಗಿರು. ಬಾಬಾ ಊರವರು ಹಾಳಾಗೋದ್ರೂ ಪರವಾಗಿಲ್ಲ, ವಿಡಿಯೋ ಲೀಕ್ ಆದ್ರೂ ಪರವಾಗಿಲ್ಲ, ತಾನು ಎಂಥ ಪಾಳೆಗಾರರು ನೀವೆಲ್ಲ. ನಿಮ್ಮಂಥವ್ರು ನಮ್ಮ ಜನಪ್ರತಿನಿಧಿ ಆಗಿರಬೇಕಾಗಿತ್ತ? ಬ್ರಿಟಿಷರೇ ಆಗ್ಬೋದಿತ್ತಲ್ಲ. ನೀವೊಬ್ಬ, ನಿಮ್ಮ ತಮ್ಮ ಒಬ್ಬ ಸಂಸದ. ನೀವು ಇದೀಗ 4 ತಿಂಗಳಿಗೊಮ್ಮೆ HIV ಟೆಸ್ಟ್ ಏನಕ್ಕೆ ಮಾಡ್ತಾ ಇದ್ದೇಮ್ಮ? ಏನಕ್ಕೆ ಮಾಡ್ತಾ ಇದ್ದ? IPS ಪಾಸ್ ಮಾಡ್ಲಿಕ್ಕ ಅಲ್ಲ ತಾನೆ? ನನಗೆ ಈ ಥರ ಕೆಲವರ ಜೊತೆ ಸಂಪರ್ಕ ಇದೆ, ತಾನು ಸೇಫ್ ಆಗಿಡಬೇಕು, ಬಾಕಿದವರು ಹಾಳಾಗೋಗಲಿ. ವಿಡಿಯೋ ವೀರ. ಈಗ ಪ್ರಜ್ವಲ್ಗೆ ವಿರೋಧ ಸಾಕ್ಷ್ಯವಾಗಿ ಬಳಸಲು SIT ನಿರ್ಧಾರ ಮಾಡುವಂಥ ಸಾಧ್ಯತೆ ಇದೆ ನೋಡಿ. ಮಹಾಪ್ರಭುಗಳೇ ಅಂದರೆ ಕೋರ್ಟಲ್ಲಿ ಹೇಳ್ತಾರೆ, ಆತ 4 ತಿಂಗಳಿಗೊಮ್ಮೆ ಮಾಡ್ತಾ ಇದ್ದ ಯಾಕೆ ಅನ್ನುವ.